ಚೆನ್ನಾಗಿ ಕುಂದ್ರಿ ಸರ ಆ ಟಿವಿ ಆಗ ನಾ ಮೊಬೈಲ್ ಹಿಡ್ಕೊ ಮೊಬೈಲ್ ಆಗ ನಾ ಟಿವಿ ಹಿಡ್ಕೊ ಸೈರು ಈಗ ಇಟ್ಟೋತ ಮೊಬೈಲ್ ಟಿವಿ ನೋಡಿಲ್ಲ ಪಪ್ಪ ಬರತಾನೆ ಹೇಳ್ತೀನಿ ಬರೇ ಮೊಬೈಲ್ ಟಿವಿ ಇದ್ರಾಗ ಇರತ್ತ ಅಂತ ಹೇಳ್ತೀನಿ ಹಾ ಮತ್ತೆ ಇದು ಇಲ್ಲಿ ಹಾಕುತ್ತೀನಿ ಎಲ್ಲಿ ಬಿಟ್ಟು ಬಂದಿ ಸೀನು ಎಲ್ಲದ ಆಕಿನ ಬೂಟ್ ಎಲ್ಲದಾವ ಆಕಿನ ಬೂಟ ಇಲ್ಲೇ ಚಪ್ಪಲ್ ಮೇಲೆ ಬಿದ್ದಿರ್ಬೇಕು ನೋಡ್ರಿ ಇಲ್ಲಿ ಅಲ್ಲಿಯಾರ ಕಡೆರ ಹಾ ಅಲ್ಲೇ ಅದಾವ ಕಾಣತಾವಲ್ಲ ಎಂತ ತಂದು ಕೊಡ್ಬೇಕು ನಿನಗ ಒಟ್ಟೆ ಬ್ಯಾರದ ಎಟ್ಟು ಎಂತ ಕೊಡ್ಸಿದ್ರು ಸಮಾಧಾನ ಇಲ್ಲ ನಿನಗ ಎಲ್ ಸುಸ್ತೈತಿ ಸೊ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲ ಮಸ್ತ್ ಅದ್ರಿ ಅನ್ಕೋತೀನಿ. ಸೈರಾ ಶ್ರೀನು ಬ್ಲಾಗ್ಸ್ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತೇನು ಹಿಂಗೆ ಎಲ್ಲ ಜಾಗ ಚೇಂಜ್ ಮಾಡ್ಯಾಳ ಅನ್ಸಾತಿರ್ಬೇಕು. ಮನೆ ಮೇಲೆ ಬಂದೇನ್ರಿ. ಯಾಕೋ ಮನ್ಯಾಗ ಕೂತ್ ಮನ್ಸಿಗೆ ಬೇಜಾರು ಅನ್ಸಾಕತೈತಿ. ಅದಕ್ಕೆ ಸಂಡೇ ಐತಿ ಇವತ್ತು. ಎಲ್ಲರ ಹೊರಗೆ ಹೋಗ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಆದ್ರೆ ಮತ್ತೆ ಮನೆಗೆ ಬೀಗರು ಬಂದು ಹಾಗಾಗಿ ಕ್ಯಾನ್ಸಲ್ ಆಯ್ತು. ಮತ್ತು ಅವ್ರು ಬರತ್ತಾರ. ಮತ್ತು ಅದ ಮನೆ ಕ್ಲೀನ್ ಮಾಡೋದು, ಅಡಿಗೆ ಮಾಡೋದು, ಚಹಾ ಕೊಟ್ಟು ನೀರು ಕೊಡು, ಊಟ ಮಾಡಿಸು, ಅಡಿಗೆ ಆಯ್ತು. ಅವರೆಲ್ಲ ಮತ್ತೆಲ್ಲ ಮುಗಿಸ್ಬೇಕಾದ್ರೆ 4 ಗಂಟೆ ಆಯ್ತು. ಮತ್ತು ಇನ್ನೇನು ಎಲ್ಲಿ ಕರ್ಕೊಂಡು ಹೋಗ್ಲಿ ಎಲ್ಲಿ ಹೋಗಂತ ಹೇಳಿ ಈಗ ಹೋದ್ರೂ ಒಂದು ಅರ್ಧ ತಾಸು ಅಲ್ಲಿ ಕೂತ್ಬಾರ್ದು. ಮತ್ತು ಮಳೆ ಬತ್ತಂದ್ರೆ ಓಡ್ ಬರೋದು ಅಂತೇಳಿ ಸುಮ್ಮನೆ. ಮತ್ತು ಈಗ ಶ್ರೀನು ಕಿರಿಕಿರಿ ಮಾಡತ್ತಾಳ ಅಂತೇಳಿ ಆಕೆಗೆ ಮೇಕಿತೇನೆ ಕುದಿಸಿ ಅವ್ರಿಬ್ರಿಗೆ ಕೊಟ್ಟು ತಿನ್ನಿಸಿ ಅವ್ರಿಬ್ರು ಹೋಗ್ಯಾರ. ನನಗೆ ಒಳಗೆ ಕುದ್ರಾಕ್ ಮಾಡ್ಸೋದಿಲ್ಲ. ಗಾಳಿ ಚಂದ ಬಿಸಾದೈತಿ. ಇದಕ್ಕೆ ದೀಪ ಅದು ಹಚ್ಚಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮ್ಯಾಲೆ ಬಂದಿಟ್ರಿ. ಮ್ಯಾಲೆ ಬಂದು ಗಾಳಿ ಇಟ್ಟು ಚಂದ ಬಿಸಾಕತೈತಿ. ಅಲ್ಲೊಂದು ಮನೆ ಶಾಂತಿ ಮಾಡತ್ತಾರ, ಏನೋ ಮಾಡತ್ತಾರ ಕಾಣಿಸ್ತೈತಿ. ಲೈಟಿಂಗ್ ಹೆಂಗೆ ಕಾಣಿಸ್ತೈತಿ ಲೈಟಿಂಗ್ ನಾ ನೈಟ್ ಆಗಿಲ್ಲ ಏನಿಲ್ಲ, ಈಗ ಚಾಲು ಮಾಡಿಬಿಟ್ಟಾರ. ಮನಿ ಎಷ್ಟು ಡೇಂಜರ್ ಕಾಣಕತ್ತಾವ ಇಲ್ಲಿ ತೋರಿಸಿಂಗಪ್ಪ ನಮ್ಗೆ ನೋಡ್ರಿ. ಇಷ್ಟುವರೆಗೆ ಕಾಣತೈತಿ. ಹೆಂಗೆ ಕಾಣತಾವ ನೋಡ್ರಿ. ಒಂದ್ರಕ್ಕಿಂತ ಒಂದು ಮನಿ ಆಗ್ಯಾವ ಎಲ್ಲ. ಹಾರಿ ನಂದು ಒಂದು ಆಸೆ, ಯಾವಾಗ ಆಗ್ತೈತಿಯೋ ಗೊತ್ತಿಲ್ಲ. ಆಗ್ತೈತಿ. ಮೇಬಿ ಇಟ್ ಟುಕ್ ಟೈಮ್, ಇಟ್ಸ್ ಓಕೆ. ಆಗ್ತೈತಿ, ಆಗಬೇಕಲ್ಲ. ಅದು ಯಾವಾಗಾದ್ರೂ ಒಂದಿನ ಸೈಡ್ ಕಟ್ ಮಾಡ್ಕೊಂಡೀನಿ. ಈಗ ಸಂಡೇ ಇರಲಿ, ಇವು ತಳಗಿನೂ ಅಷ್ಟು ಮಾಡ್ಕೋಬೇಕು ಇವತ್ತ ಮಾಡಿದ್ನಿ. ಬಟ್ ಹೊತ್ತು ಮುಣ್ಗೈತಿ, ಬೇಡ ಅನ್ನಿಸ್ತು. ಅದಕ್ಕೆ ಸೈಡ್ ಕಟ್ ಅಷ್ಟೇ ಮಾಡ್ಕೊಂಡು ನಾನೇ ಮಾಡ್ಕೋತೀನಿ. ನನಗೆ ಹಿಂಗೆ ಮಾಡಿಸ್ಕೊಳಕ್ಕೆ ಇಷ್ಟ ಆಗಂಗಿಲ್ಲ. ಹಾಗಾಗಿ ನನ್ನ ಕೂಲ್ ಹೆಂಗೆ ಅದಾವಲ್ಲ ಸ್ವಲ್ಪ ಲೈಟ್ ಕರ್ಲ್ ಅದಾವು. ಹಾಗಾಗಿ ನನಗೆ ಬೇರೆ ಥರ ಹೇರ್ ಕಟ್ ಮಾಡ್ಕೊಳಕ್ಕೆ ಇಷ್ಟ ಆಗಂಗಿಲ್ಲ. ಅವು
ಗೊತ್ತೇ ಆಗುದಿಲ್ಲ ಅದು ಹ್ಯಾಂಗ್ ಕಟ್ ಮಾಡ್ಸಿ ಅನ್ನೋದು ಗೊತ್ತೇ ಆಗಂಗಿಲ್ಲ. ಹಂಗಾಗಿ ಸ್ಟ್ರೇಟ್ ಕಟ್ ಒಂದ ಮಾಡ್ಕೋತೀನಿ. ಫಸ್ಟ್ ಎಲ್ಲ ಮಾಡ್ಕೊಂಡಿದ್ದು ನಾನು ಮಾಡ್ಕೋತಿದ್ನಿ, ಯು ಶೇಪ್ ಮಾಡ್ಕೋತಿದ್ನಿ, ವಿ ಶೇಪ್ ಮಾಡ್ಕೋತಿದ್ನಿ. ಆಮೇಲೆ ಅದು ಗೊತ್ತೇ ಆಗ್ತಿದ್ದಿಲ್ಲ, ಕೂದಲು ಭಾಳ ವೇಸ್ಟ್ ಆಗಾಗಿತ್ತು. ಬೇಡನ ಬೇಡ ನಂಗೆ ಶೂಟ್ ಆಗಂಗಿಲ್ಲ ಅಂತ ಹೇಳಿ ಸೈಡ್ ಕಟ್ನು ನಾನು ಮಾಡ್ಕೋತೀನಿ. ಆಮೇಲೆ ತಳಗಿನೂ ಸ್ಟ್ರೇಟ್ ಕಟ್ನು ನಾನು ಮಾಡ್ಕೋತೀನಿ. ಹಿಂಗೈತ್ರಿ. ಅವ್ರಿನ್ನ ಹೋಗ್ಯಾರೋ ಇಲ್ಲಿ ಅದಾರೋ ನೋಡ್ತೀನಿ ಗಪ್ರಿ. ಹೋಗಿಲ್ಲ ಅನಿಸ್ತೈತೆ ಅವ್ರು. ಹೋಗ್ಯಾರ ಅವ್ರು, ಯಾಕಡೆ ಹೋಗ್ಯಾರೇನೋ. ಮ್ಯಾಲಾರ ಬಂದು ಒಂದು ಸ್ವಲ್ಪ ನೆಮ್ಮದಿಲೇ ಕುಂದಿರ್ಬೇಕು ಅಂತ ಅನ್ಕೊಂಡಿ. ಬಟ್ ಜಿಟಿ 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 ಮಳೆ ಬರಾಕತೈತಿ. ನಿಮ್ಮೂರಾಗ ಎಲ್ಲರ ನನ್ನ ದೂರದಿಂದ ನೋಡಾಕತ್ತೈತ್ರಿ ಯಾಕಂದ್ರೆ ಹೇಳ್ರಿ. ನಮ್ಮ ಊರಾಗಂತೂ ಅಷ್ಟು ಮಳೆ ಆಗಾಕತ್ತಿಲ್ಲ. ಮತ್ತು ಏನು ಹೇಳಬೇಕು ಅಂದ್ರೆ ಮುಖದ ಮೇಲೆ ಪಿಂಪಲ್ಸ್ ಕಲಿ ಭಾಳ ಮಾಡ್ಕೊಂಡಿದ್ವಿ. ಸ್ಯಾರ ಯಾಕತ್ತಾರೆ ಎಷ್ಟು ಮಾಡ್ಕೊಂಡಿವಿ ಅಂತೇಳಿ ಚಾ ಬಿಟ್ಟಿನಿ ಅಂದ್ರೆ ಅದೊಂದು ಸ್ವಲ್ಪ ಟೈಮ್ ಬೇಕಲ್ಲ ಅದು ರಿಕವರ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ಆಗ್ತೈತಿ, ಮಾಡ್ಕೋತೀನಿ. ಹೇಳೇನಿ ಒಂದು ಸರ್ತಿ ಚಾಲೆಂಜ್ ಕಟ್ಕೊಂಡಿನಿ ಅಂದ್ರೆ ನಾ ಯಾವ್ದಕ್ಕೆ ಕೇಳೋದಿಲ್ಲ. ಬೀಳ್ತಿದ್ದೆ ರೀ, ಜಸ್ಟ್ ಬೀಳ್ತೀನಿ, ಮಾತಾಡ್ಕೊತ ಬೀಳ್ತೀನಿ. ಹೆಂಗೈತ್ರಿ ಇವತ್ತಿನ ದಿನ. ಸರ್ವ ಪಾಪ ಹೇಳಾಕತ್ತೀನಿ ಕಂಟಿನ್ಯೂಸ್. ಅಲ್ಲಿ ಹೊಂಟಾರ ತೋರಿಸ್ತೀನಿ ಗಪ್ರಿ ನಿಮಗೆ. ಹೆಂಗೆ ಹೊಂಟಾರ ನೋಡ್ರಿ ಆಯಿ ಮೊಮ್ಮಕ್ಕಳು ಅಜ್ಜ ಅವ್ರ ಮುತ್ಯಾಗಳ ಜೋಡಿ ವಾಕಿಂಗ್ ಹೊಂಟಾರ. ಯಾಕಂದ್ರೆ ಅವ್ರ ಮುತ್ಯಾಗ ಎಲ್ಲಿ ಜಾಸ್ತಿ ದೂರ ಕಳ್ಸಂಗಿಲ್ಲ. ಹಂಗಾಗಿ ಇಲ್ಲೇ ಮುಂದರ ಬಸ್ ಸ್ಟಾಪ್ ತನರ ಇಷ್ಟ ವಾಕಿಂಗ್ ಮಾಡ್ಕೊಂಡು ಬರ್ತಾರ್ರಿ ಅವ್ರು. ಇಷ್ಟು ಜೂಬಾಡಿ ತರಿಸಿದ್ರಿ ಗೈಸ್ ನೀವು. ಇನ್ನೊಂದೇನಂದ್ರೆ ಅಡಿಗೆ ಎತ್ರಿ ಏನೂ ಇಲ್ಲ, ಎಲ್ಲ ಮುಂಜಾನೆ ಮಾಡ್ಕೊಂಡಿವಿ. ಸಂಡೇ ಐತಿ ಹಂಗಾಗಿ ಎಲ್ಲ ನಾನ್ ವೆಜ್ ಇವತ್ತ. ಹಂಗಾಗಿ ಎಲ್ಲ ಬೆಳಿಗ್ಗೆ ಅವ್ರು ಬರ್ತಾರಂತೇಳಿ ಎಕ್ಸ್ಟ್ರಾ ಅಡಿಗೆ ಮಾಡಿದ್ವಿ. ಅವರು ಪಾಪ ಚಪಾತಿ ಕಾಯಿಪಲ್ಲೆ ಎಲ್ಲ ಬುತ್ತಿ ಕಟ್ಕೊಂಡ್ ಬಂದಿದ್ರು. ಹಂಗಾಗಿ ಅಡಿಗೆಲ್ಲ ಐತಿ. ನಾ ಇವತ್ತು ಎಕ್ಸಸೈಸ್ ಮಾಡಿಲ್ಲ, ಮಾಡಬೇಕು. ಅಡಿಗೆಲ್ಲ ಏನಿಲ್ಲ, ಸೆನಂದು ಹೋಮ್ವರ್ಕ್ ಇಲ್ಲ, ಸಂಡೇ ಐತಿ. ಆರಾಮಾಗಿ ಆಮೇಲೆ 7ರಿಂದ 8 ಗಂಟೆಗೆ ಎಕ್ಸಸೈಸ್ ಮಾಡಬೇಕು ಅಂತೇಳಿ ಸ್ವಲ್ಪ ಗಾಳಿಗೆ ಬಂದು ತಿರ್ಗಾಡಿ ಹೋಗ್ಬೇಕು ಅಂತ ಹೇಳಿ ಮ್ಯಾಲೆ ಬಂದಿನ್ರಿ. ಈಗ ಎಕ್ಸಸೈಸ್ ಮಾಡ್ಕೋತ ಕೂತಿ ಅಂತಂದ್ರೆ ಆಮೇಲೆ ಟೈಮ್ ಆಗ್ಬಿಡ್ತೈತಿ. ಆಮೇಲೆ ಎಲ್ಲಿ ಹೋಗಕ್ಕೆ ಬರಂಗಿಲ್ಲ, ಮ್ಯಾಲೆ ಹೋಗಕ್ಕೆ ಬರಂಗಿಲ್ಲ. ಹುಡುಗರು ಕಾಡ್ತಾವ. ಈಗ ಅವ್ರದ್ದು ಟೈಮ್ ಆಗೈತಿ ವಾಕಿಂಗ್ ಹೋಗೋದು, ಈಗ ನನಗೂ ಬರೋಬ್ಬರ ಟೈಮ್ ಈಕ್ವಲ್ ಆಗ್ಬಿಡ್ತದೆ. ಈಗ ಅವ್ರು ಬರೋ ತನ ಏನೈತಿ, ನಾ ಇಲ್ಲಿ ತಿರ್ಗಾಡ್ತೀನಿ, ಅವ್ರು ಅಲ್ಲಿ ತಿರ್ಗಾಡ್ತಾರೆ. ಆಮೇಲೆ ಇವತ್ತು ಸರ್ವ ಪಾಪ ಶೆಲ್ ತೊಗೊಂಬಾ ಅಂತ ಹೇಳಿನಿ. ಶೆಲ್ ತರ್ತೀನಿ ಅಂದಾರ. ಎದಕ್ಕೆ ಶೆಲ್ ಅಂತಂದ್ರೆ ರಿಂಗ್ ಲೈಟ್ ಬಟನ್ ಕಲರ್ ಚೇಂಜ್ ಮಾಡಾಕ, ಅದ್ರ ಸಂಬಂಧ ಅಂತೇಳಿ ಆಪ್ರೇಟ್ ಮಾಡಾಕ ರಿಮೋಟ್ ಕೊಟ್ಟಾರ. ತೋರ್ಸಿನಿ ಹಿಂದಿನ ವಿಡಿಯೋದಾಗ, ಯಾರು ನೋಡಿಲ್ಲ ಹೋಗಿ ನೋಡ್ರಿ. ಅದನ್ನ ಹೋಗಿ ಅವ್ರ ಅಲ್ಲಿ ನೋಡಾಕತ್ತಾರ. ನನಗೆ ಇಲ್ಲೇ ಅದೀನಿ ವಿಡಿಯೋ ಮಾಡಾಕತ್ತೀನಿ, ನೋಡಾಕತ್ತಾರ ನನಗೆ. ಹಂಗಾಗಿ ಅದನ್ನಷ್ಟ ಚಾಲು ಮಾಡ್ಕೊಂಡು ಆಮೇಲೆ ರೀತಿ ಚೆನ್ನಾಗಿ ವಿಡಿಯೋ ಮಾಡಿ ಹಾಕ್ಬೇಕು. ಅಲ್ಲಿ ತನ ಇವೆಲ್ಲ ಕಲಿಯೆಲ್ಲ ಹೋಗಿಸ್ಬೇಕು. ಮಳಿ ಬತ್ ನೋಡ್ರಿ, ಮಳಿ ನೋಡ್ರಿ ಹೆಂಗ್ ಬರಾಕತ್ತ ಮಳಿ ಫುಲ್ ಜೋರ ನೋಡ್ರಿ. ಕಾಣ್ಸ ಮಂಜು ಅನ್ಸತ್ತಿರ್ಬೇಕೆಲ್ಲ ಮಳಿನೂ ಐತಿ. ಏನ್ ಟೈಮು ಏನು ನಾನು ಬಂದಾಗ ಹಂಗೆ ಮಳೆ ಹಾಕಿತ್ತು. ಯಪ್ಪ ಸ್ವಲ್ಪ ಒಂದು 5 ನಿಮಿಷ ನೀರಾಗ ತೊಯ್ಸ್ಕೊಂಡೆ ಹೋಗ್ತೇನೆ. ಮನ್ಸಿಗೆ ಸಮಾಧಾನ ಆಗ್ತೈತಿ. ಅವ್ರು ಎಲ್ಲಿತ್ರ ಯಾರಿಗೊಂದು ಮಳಿ ಬರಾಕತ್ತೈತಿ. ನೀತ್ರ ಏನ್ ನೋಡ್ಕೊತ ಓಡ್ಕೊತ ಬರಾಕತ್ತಾರ ಅವ್ರ. ಯಾರಿಗೂ ಇಷ್ಟ ಇಲ್ಲಿ ಕಾಣಿಸ್ತೈತಿ ನಾವೊಂದು ಚಂದಂಗೆ ಎಲ್ಲರ ಕುಂದ್ರಬೇಕು ಅಂತಂದ್ರೆ. ಏನು
ಒಂದು ಅರ್ಧ ತಾಸ್ರ ನೀರು ಮಳೆ ಬಂದ್ ಮಾಡಪ್ಪ ದೇವ್ರೇ. ಒಂದು ಸ್ವಲ್ಪ ಹುಡುಗರು ಈಗ ಹೋಗ್ಯಾವ, ಶಾಂತ ತಿರ್ಗ್ಯಾಡರ ಹೋಗ್ತೀನಿ ಪ್ಲೀಸ್ ಪ್ಲೀಸ್. ಕೇಳಂಗಿಲ್ಲ, ನಮ್ಮ ಮಾತು ಯಾರು ಕೇಳೋದಿಲ್ಲ. ತಳಗ್ ಹೋಗ್ತೀನಿ ರೀ ಗೈಸ್, ಮಳಿ ಬರಾಕತೈತಿ. ಹೋಗ್ತೀನಿ ಮತ್ತು ನನಗೆ ಆರಾಮ್ ತಪ್ಪಂದ್ರೆ ನನ್ನ ಎರಡು ಶಾಸ್ತ್ರಗಳು ಅದಕ್ಕೆ ಸಿಗ್ತೀನಿ. ತಳಗ್ ಹೋಗ್ಬೇಕು ಅಂತೇಳಿ ಅನ್ಕೊಂಡ್ ರೆಡಿಯಾಗಿ ಹೊಂಟಿದ್ನಿ. ಇನ್ನೇನು ಮಳಿ ತಾನೇ ತಿಡ್ತೀಯ ದೇವ್ರಿ. ನೋಡ್ರಿ ಎಷ್ಟು ಚಂದ ಕಾಣಕರಿ ನೋಡ್ರಿ. ಅಯ್ಯೋ ಮಸ್ತ್. ಆಗಲೇ ಫುಲ್ ಮಾಡಾಗಿ ಮಳಿ ಬರಾಕತ್ತಿತ್ತು. ಅವ್ರ ಪಾಪ ಎಲ್ಲ ಹೊಳ್ಳಿ ಬಂದ್ರು, ನಾ ಏನು ಹೋಗ್ಲಿಲ್ಲ. ಇನ್ನೇನು ಒಂದು ಫ್ಲೋರ್ ಇನ್ನ ಉಳಿದಿತ್ತು, ಮಳಿ ನಿಂತು ಮಾತು ಹೊಳ್ಳಿ ಬೇಡ ತಳಗೆ ಹೋಗಿ ಯಾಕೆ ಕುಂದ್ರಲಿ ಸುಮ್ಮ ಹುಡುಗರು ಮಮ್ಮಿ 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 ಅಂದು ನನ್ನ ತಲೆ ಹಾಳು ಮಾಡ್ತಾರೆ ಇನ್ನು ಬೇಡ ಅಂತೇಳಿ ಮ್ಯಾಲ ಬಂದಿನ್ರಿ. ಈಗ ಅಪ್ಕಮಿಂಗ್ ಡೇಸ್ನ ಚಾಲೆಂಜ್ ವಿಡಿಯೋ ಮಾಡ್ಬೇಕಂತ ಮಾಡೀನಿ ರೀ. ಏನಂತ ಸೈರಾಗಳ ಪಾಪನ್ ಜೋಡಿ ಮಾಡ್ತೀನಿ. ಇನ್ಸ್ಟಾಗ್ರಾಮ್ದಾಗ ಕೇಳ್ತೀನಿ, ಏನಂದ್ರೆ ಕ್ಯೂ ಎನ್ ಎ ನನ್ನ ಬಗ್ಗೆ ಏನಾರ ತಿಳ್ಕೊಬೇಕು ಇತ್ತಂದ್ರೆ ಆಫ್ಟರ್ 10K ಫಾಲೋವರ್ಸ್ ಆದ್ಮೇಲೆ ಅದ್ರಾಗ ಹೇಳ್ತೀನಿ ರೀ. ಯಾರು ಕ್ಯೂ ಎನ್ ಎ ಮಾಡು ಅಂತಂದ್ರೆ ಕ್ಯೂ ಎನ್ ಎ ಹಂಗೆ ಹೇಳಕ್ಕಾಗಂಗಿಲ್ಲ ರೀ ಗೈಸ್. ಅಪ್ಕಮಿಂಗ್ ಡೇಸ್ ಭಾಳ ಮಾಡಕ್ಕಿದೀನಿ, ಎಲ್ಲ ಅದಾವು, ಮಾಡ್ತೀನಿ. ಮಾಡುವೆ ಒಂದು ದಿನ, ಮಾಡಿ ತೀರುವೆ ಒಂದು ದಿನ. ಹಾಂ, ಭಾಳಷ್ಟು ಜನ ನನ್ನ ಮೇಲೆ ಉರ್ಕೊಳ್ಳೋರು ಅದಾರಂತೇಳಿ ನನಗೆ ಗೊತ್ತಿದ್ದಿಲ್ಲ. ಆದ್ರೆ ಸೈರಳ ಪಪ್ಪಾಗ ನೀನ ಸೈರಳ ಪಪ್ಪ ಅಂತೀನಿ ತನ್ಕೋಬೇಡ್ರಿ. ಯಾಕೆ ಸೈರಳ ಪಪ್ಪ ಅಂತೀನಿ ಅಂತಂದ್ರೆ ನಂಗೆ ಫಸ್ಟ್ ನಾ ಅವ್ರಿಗೆ ರೀ ಹಾಕಿ ಮಾತಾಡ್ತಿದ್ನಿ. ಬಟ್ ಅವ್ರು ನಮ್ಮ ಮ್ಯಾರೇಜ್ ಆಗೋಕ್ಕಿಂತ ಮೊದ್ಲು ರೀ ಹಾಕಿ ಮಾತಾಡ್ತಿದ್ನಿ. ಆಮೇಲೆ ಅವ್ರಿಗೆ ಬೇಡ ರೀ ಹಾಕಿ ಮಾತಾಡಬೇಡ, ನಂಗೆ ಬ್ಯಾರೆದವ್ರದ್ದು ಹೊರಗಿನವ್ರ ಥರ ಫೀಲ್ ಆಗ್ತಿದ್ದೆ, ಹಂಗನ ಹೋಗಬೇಡ ಅಂತ ನಾ ಅವಾಗ ಅವ್ರಿಗೆ ರೀ ಬಿಟ್ಟಿಗೇಶಿಂದ ಏನು ಮಾತಾಡೋದು ಅಂಥೇಳಿ ಅಪ್ಪಿ ಅಂತೀನಿ. ಈಗ ಅಪ್ಪಿ ಅಂತಂದ್ರೆ ನೀವು ತಿಳ್ಕೊಬೇಕಲ್ಲ ಅದನ್ನು, ಅಪ್ಪಿ ಅಂದ್ರೆ ಯಾರಿಗೆ ನಾತಾಳ ಅಂಥೇಳಿ. ಸೊ ನಾ ಅವ್ರಿಗೆ ಅನ್ನೋದು ಅಪ್ಪಿ ಅಂತ ಹೇಳ್ತೀನಿ. ಇಲ್ಲ ಅಂದ್ರೆ ಏನ ಅಂತೋದಿರ್ತೀನಿ ನಾ ಏನ ಅಂತ ನಾವು ಅದ್ರದ್ರ ಇವ್ರಿಗೆಲ್ಲ ಏನು ಅನಿಸ್ತೈತಿ, ಎಣ್ಣ ಅನ್ನಿಸ್ತಿರ್ತೈತಿ. ನಾ ಎಣ್ಣ ಅಂತ ಅನ್ನಂಗಿಲ್ಲ ರೀ, ಏನ ಅಂತ ಓದಿರ್ತೀನಿ. ಅವಾಗ ಬರ್ತಿರ್ತಾರೆ. ಹಾಂ, ಅವ್ರು ಈಗ ಅಂತಿರ್ತಾರೆ ಮಾಮ ಅನ್ನಿಸೈತಿ, ಮಾಮ ಈಗ ನನಗೆ ಅನ್ನಕ್ಕೆ ಮನಸ್ಸು ಬರಂಗಿಲ್ಲ. ಯಾಕಂದ್ರೆ ನಂಗೆ ಇಷ್ಟ ಇಲ್ಲ ಮಾಮ ಅನ್ನೋದು. ನಾ ಇಷ್ಟ ಕಂಫರ್ಟೇಬಲ್ ಅದೇನು ಅಂತೀನಿ, ಮಾಮ ಅಂತ ಅಂತೀನಿ, ಇಲ್ಲ ಅಂತ ಅನ್ನಂಗಿಲ್ಲ. ಅನ್ನೋನ್ರಿ ನನ್ನ ಮನ್ಸಿಗೆ ಬರ್ಬೇಕದು ಮಾಮ ರೀ ಅಂತ ಅನ್ಬೇಕು, ಅವಾಗ ಅಂತೀನಿ. ಇಷ್ಟ ಐತ್ರಿ ಗಾಯ್ಸ್. ಪಿಂಪಲ್ಸ್ ಭಾಳ ಆಗೈತಲ್ರಿ, ಇನ್ನೂ ಭಾಳ ಆಗಿದ್ದು, ಸ್ವಲ್ಪ ಹೋಗ್ಯಾವು, ಇನ್ನೂ ಹೋಗಬೇಕು. ನನ್ನ ಮ್ಯಾಲೆ ಪ್ರೀತಿ ಅಭಿಮಾನಿಗಳು ಇಷ್ಟ ಅದಾರಂತೆ ಗೊತ್ತಿದ್ದಿತ್ತಲ್ಲ, ಏನೋ ಹೇಳಾಕತ್ತೀನಿ. ಯಾಕಂದ್ರೆ ನಾ ಸುಳಕ್ಕೆ ಏನಂತಾರ ಯೂಸ್ಲೆಸ್ ಪೀಪಲ್ ಅನ್ಕೋರಿ. ಯಾಕಂತ ಹೇಳ್ತೀನಿ, ನಾ ಫಸ್ಟ್ ಆಫ್ ಆಲ್ ನಾ ಯಾರ ಬಗ್ಗೆನೂ ಮಾತಾಡೋದಿಲ್ಲ. ತಡ್ರಿ ಇಲ್ಲಿ ಇರ್ತೀನಿ, ಇಟ್ಟು ಮಾತಾಡ್ತೀನಿ. ನಾ ಫಸ್ಟ್ ಆಫ್ ಆಲ್ ನಾ ಯಾರ ಬಗ್ಗೆನೂ ಮಾತಾಡೋದಿಲ್ಲ. ಆದರೂ ಯಾಕೆ ಗೊತ್ತಿಲ್ಲ, ಮಂದಿ ನನ್ನ ಮೇಲೆ ಅಷ್ಟು ಪ್ರೀತಿ ಹೇಳೋಕ್ಕಾಗಂಗಿಲ್ಲ, ಅಷ್ಟು ಪ್ರೀತಿ. ಅವ್ರು ಏನು ಮಾಡ್ತಿರ್ತಾರೆ, ನಾ ಬೇಡ ಅಂದ್ರು ನನ್ನ ಕೆಣಿಕ್ ನನ್ನ ಬಗ್ಗೆ ಮಾತಾಡ್ತಿರ್ತಾರೆ. ಸೊ ಏನು ವಿಡಿಯೋ ಮಾಡಕತ್ತಾಳ ಅಂತಿರ್ತಾರೆ. ವಿಡಿಯೋ ಮಾಡಕತ್ತಾಳ ಅಂತಂದ್ರೆ ನನಗೇನು, ನೀವೇನು ಮೊಬೈಲ್ ಕೊಡಿಸಿಲ್ಲ, ನೀವೇನು ನನ್ನ ಮೊಬೈಲ್ದಾಗ ನೆಟ್ ಹಾಕ್ಸಾತಿಲ್ಲ. ಸೊ ನೀವು ನನ್ನ ಬಗ್ಗೆ ಹಿಂಗೆ ಕಾನ್ವರ್ಸೇಷನ್ ಮಾಡಕತ್ತಿದ್ರಿ ಅಂತಂದ್ರೆ ಸೊ ಡೋಂಟ್ ಮಾಡಕ್ಕೆ ಹೋಗ್ಬೇಡ್ರಿ, ನೋಡಕ್ಕೆ ಹೋಗ್ಬೇಡ್ರಿ. ನಾ ಯಾರಿಗೂ ಕೈಕಾಲು ಬಿದ್ದಿಲ್ಲ, ನನ್ನ ವಿಡಿಯೋ ನೋಡ್ರಿ, ನನ್ನ ಬಗ್ಗೆ ಮಾತಾಡ್ರಿ ಅಂತ ಹೇಳಿ. ನಾ ಯಾಕೆ ಹೇಳಕತ್ತೀನಂದ್ರೆ, ಅವರು ಯಾರಾದರೂ ನನ್ನ ಹೇಟರ್ಸ್ ನೋಡಕತ್ತಿದ್ರಂದ್ರೆ ಅವ್ರಿಗಾಗಿ. ಹೈ ಗಾಯ್ಸ್, ಮತ್ತು ಇನ್ನೊಂದೇನು ಅಂತಂದ್ರೆ, ನನ್ನ ಗಂಡನೇ ನನಗೆ ಸಪೋರ್ಟ್ ಮಾಡಿ ಫೋನ್ ಕೊಡಿಸಿ, ನೆಟ್ ಹಾಕಿಸಿ, ಮಾಡವ ತಾಯಿ ಅಂತೇಳಿ ರಿಂಗ್ ಲೈಟ್ ಕೊಡಿಸಿ, ಮತ್ತೇನು ಮೈಕ್ ಕೊಡಿಸ್ಯಾನಾದ್ರೆ ಮೈಕ್ ನಾ ಯೂಸ್ ಮಾಡತ್ತಿಲ್ಲ, ಇದನ್ನೆಲ್ಲ ಕೊಡಿಸಿ ನನ್ನ ಗಂಡನೇ ಮುಂದೆ ಮಾಡಿದ ಮೇಲೆ ಇವ್ರಿಗೆ ಏನು ತ್ರಾಸ ಆಗಾಕತ್ತೈತಿ ಅಂತ ನನಗೆ ಗೊತ್ತಿಲ್ಲರಿ ಗಾಯ್. ಇಷ್ಟ. ನಾ ಯಾರ ಬಗ್ಗೆನೂ ಮಾತಾಡತ್ತಿಲ್ಲ ಅಂದ್ರೆ ನನ್ನ ಬಗ್ಗೆ ಮಾತಾಡೋಕೆ ಒಂದು ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ನಿಂತವ್ರು ಮಾತಾಡ್ತೀರಿ ಅಂತ ಅನ್ಕೋತೀನಿ. ಅವ್ರು ನೋಡಿದವರು ಯಾರಿಗೆ ನಾತಿನತೆ ತಿಳ್ಕೊಂಡವರು ಅನ್ಕೋತಿರ್ತೈತಿ. ಬೇಡ, ಕೆಮಿಕಲ್ ಐತಿ ಅದು ಕೈ ಸುಡ್ತೈತಿ, ಈಡ ಕಡೆ ಇಷ್ಟ.
ಸುಳ್ಳು ಸುಳಕ ಬೇಡ ಅನಸ್ತೈತಿ. ಯಾಕಂದ್ರೆ ನಾ ನನ್ನ ಮನಿ ನನ್ನ ಮಕ್ಕಳು ನನ್ನ ಗಂಡ ಇದ್ರಾಗ ಇರ್ತೀನಿ. ನಾ ಮತ್ತೊಂದ್ರಾಗ ಹೋಗಿರಂಗಿಲ್ಲ. ನಾ ಮತ್ತವ್ರ ಬಗ್ಗೆ ಮಾತಾಡೋದಿಲ್ಲ. ನಾನು ಬೇಕಾಗೇ ಇಲ್ಲ ಇನ್ನವ್ರ ಬಗ್ಗೆ ಯಾಕೆ ಮಾತಾಡೋದು. ಮಾತಾಡಿ ಯಾಕೆ ನಾ ತಲೆ ಕೆಡಿಸ್ಕೊಳ್ಳೋದು. ಅವ್ರವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವು ಇರ್ತಾವ್ರ. ಹಂಗೆ ಬೇಕಾಗಿಲ್ಲ ಅನಸ್ತೈತಿ ನನಗೆ ಇಷ್ಟ. ಏನು ಸುಳ್ಳ ವಿಡಿಯೋ ಮಾಡತ್ತಾಳು, ಯಾರ್ದು ಮಾತು ಕೇಳಾತಿಲ್ಲ, ಯಾರ್ದು ಮಾತು ಕೇಳಾತಿಲ್ಲ. ಯಾರ ಮಾತು ಕೇಳ್ಬೇಕು ನಾ? ಯಾರು ನೀವು? ಎದಕ್ಕೆ ನನಗೆ ಜೋಳ ತಿನ್ನಕತ್ತೀರಿ? ಎದಕ್ಕೆ ನನ್ನ ಬಗ್ಗೆ ನೀವು ಮಾತಾಡಿ ಹೊಟ್ಟಿ ಹುರ್ಕೊಳಕತ್ತೀರಿ? ಬೇಡ ಅನಸ್ತೈತಿ. ಬೇಡ ಬೇಡ. ನನಗೆ ನನಗೆ ಕೇಳಾಕ ನನ್ನ ಗಂಡ ಅದಾರು. ನೀವ್ಯಾರೀ ನನಗೆ ಹೇಳಾಕ? ಬೇಡ ರೀ ಗಾಯ್ಸ್. ಅಷ್ಟ ಇಷ್ಟ ನಾರ್ಮಲ್ದಾಗ ಹೇಳಬೇಕಂತಂದ್ರೆ ನಾ ಯಾರ ಬಗ್ಗೆನೂ ಮಾತಾಡಂಗಿಲ್ಲ. ಕಾಮಿಡಿಯಾಗಿ ಹೇಳಾಕತ್ತೀನಿ, ಕಾಮಿಡಿದಾಗ ಹೇಳ್ತೀನಿ, ಈಗ ಸೀರಿಯಸ್ಸಾಗಿ ಹೇಳ್ತೀನಿ. ಯಾರ ಬಗ್ಗೆ ನಾ ಮಾತಾಡೋದಿಲ್ಲ. ನನ್ನ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅನಿಸ್ತೈತಿ. ಯಾಕೆ ಹೇಳಾಕತ್ತೀನಿ ಅಂತಂದ್ರೆ ಹೇಳೋರಿಲ್ಲ ಕೇಳೋರಿಲ್ಲ. ನಂಗೆ ಹೇಳೋರು ಕೇಳೋರು ನನ್ನ ಗಂಡ, ನನ್ನ ಗಂಡನೇ, ನನ್ನ ಗಂಡನೇ, ನನ್ನ ಗಂಡನೇ ಅಷ್ಟ. ಯಾರು ಹೇಳಬೇಕು, ಯಾರು ಕೇಳಬೇಕು? ಯಾರು ಹೇಳೋದು ಬೇಕಾಗಿಲ್ಲ, ಯಾರು ಕೇಳೋದು ಬೇಕಾಗಿಲ್ಲ. ನಾ ಏನು ಮಾಡಾಕತ್ತೀನಿ, ನನಗೆ ಅರಿವು ಐತಿ. ನಾ ಏನು ಕೆಲಸ ಮಾಡಾಕತ್ತೀನಿ ಅನ್ನೋದು ನನಗೆ ನನ್ನ ಮೇಲೆ ನಂಬಿಕೆ ಐತಿ ಅನ್ನೋದು ನನಗಷ್ಟು ಗೊತ್ತೈತಿ. ನನಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ನೀವೇನಾರು ಕೆಲಸ ಮಾಡ್ತೀರಿ, ನಿಮ್ದು ಏನು ಜಾಬ್ ಮಾಡ್ತೀರಿ, ನೀವೇನೆಲ್ಲ ಮಾಡ್ತಿರ್ತೀರಿ ನನಗೂ ಗೊತ್ತೈತಿ. ಆದ್ರೆ ಬೇಡ, ನಾ ಅವ್ರ ಬಗ್ಗೆ ಮಾತಾಡುವಷ್ಟು ಕೀಳು ಮಟ್ಟಕ್ಕೆ ಹೋಗಿಲ್ಲ. ಬೇಕಾಗೂ ಇಲ್ರಿ ನನಗೆ. ಎದಕ್ಕೆ ಬೇಕು ನಂಗೆ ಅವ್ರ ಬಗ್ಗೆ ಮಾತಾಡೋದು? ದೇವ್ರದ ನೋಡ್ಕೊಳಂಗೆ ನಾನು ದಿನ ದೇವ್ರಿಗೆ ಒಂದೇ ಬೇಡ್ಕೋತೀನಿ, ನನ್ನ ಬಗ್ಗೆ ಮಾತಾಡ್ದವ್ರಿಗೆ ಕರ್ಮ ಅವಾಗಿಂದ ಅವಾಗ ಕೊಡ್ಲಿ ದೇವ್ರಿ ಅಂತ ಇಷ್ಟೇ ಬೇಡ್ಕೋತೀನಿ. ನಾ ಯಾರ ಬಗ್ಗೆ ಮಾತಾಡೋಕೆ ಬೇಡ ಅನಿಸ್ತೈತಿ. ಹಂಗೆ ಅವಾಗ ಕಿವಿಗೆ ಬೀಳ್ತಿರ್ತಾವ, ಅದಕ್ಕೆ ಹೇಳ್ತಿರ್ತೀನಿ ನಾ ಯಾರ ಬಗ್ಗೆ ಮಾತಾಡೋದಿಲ್ಲ. ಅವ್ರು ನನ್ನ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕೆ ಫಸ್ಟ್ ನಾನು ವಿಡಿಯೋ ನೋಡಿದ್ರೆ ಎದಕ್ಕೆ, ನನ್ನ ಬಗ್ಗೆ ಮಾತಾಡೋದ್ರ ಎದಕ್ಕೆ, ನನಗೆ ನೋಡಿ ಹೊಟ್ಟಿ ಉರ್ಕೊಳ್ಳೋದ್ರ ಎದಕ್ಕೆ, ಹಿಂಗೆ ಅನಿಸ್ತೈತಿ. ಯಾರೋ ಒಬ್ರು ಬೆಳೆಯಾಕತ್ತಾರ ಅಂತಂದ್ರೆ ತಡೆಯವ್ರು ಭಾಳ ಜನ ಇರ್ತಾರ ಅಂತ ಅಂತಾರ. ಅದು ಸುಳ್ಳಲ್ಲ. ನನಗಂತರೂ ನನ್ನ ಮನ್ಸಿಗಂತರೂ ಗೊತ್ತಾಗಿತ್ತದು. ಯಾವಾಗ ಗೊತ್ತಾಗಿತ್ತು ಅಂದ್ರೆ ನಾ ಯಾವಾಗ ಇವೆಲ್ಲ ಚಾಲೂ ಮಾಡ್ಬೇಕಂತ ಮಾಡಾಕತ್ತೀನಿ ಅವಾಗಿಂದ ನನ್ನ ಮೇಲೆ ಪ್ರೀತಿ ಅಭಿಮಾನಿಗಳು ಭಾಳ ತೋರ್ಸಾಕತ್ತಾರ. ಹಾಗಾಗಿ ಗೊತ್ತಾದ್ ನನಗದು. ಈ ಎಲ್ಲ ರೂಲ್ ಬೇರೆ ಬೇರೆ ಕಡೆ ಹೋಗಾಕತ್ತಾರ. ಫಸ್ಟ್ ನಮ್ಮ ಮನ್ಯಾಗ ಇರ್ತೀನಿ, ಮನೆ ಕೆಲಸ ಹುಡುಗರು ಇದ್ರ ಎಲ್ಲಿ ಹೋಗುದಿಲ್ಲ ಬರೋದಿಲ್ಲ, ತವ್ರ ಮನಿ ಇಲ್ಲ ಎಲ್ಲಿಲ್ಲ, ಬರೀ ಮನ್ಯಾಗ ಎಷ್ಟು ಇರ್ಲಿ ಅಂತ ಹೇಳಿ ಬೇಡ, ನಾನು ಒಂದು ಸ್ವಲ್ಪ ಏನಾರ ಮಾಡ್ಬೇಕಲ್ಲ ಅಂತೇಳಿ ನನ್ನ ಗಂಡಿಗೆ ಕೇಳಿ ಮಾಡಾಕತ್ತಿದ್ದೆ. ಇಷ್ಟೆಲ್ಲ ಪ್ರೀತಿ ಅಭಿಮಾನಿಗಳು ನನ್ನ ಮೇಲೆ ತೋರಿಸ್ತಾರ ಅಂತೇಳಿ ಗೊತ್ತಿದ್ದಿಲ್ಲ. ಸುಳ್ಳ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕೆ ಹೇಳ್ತೀನಿ, ನನ್ನ ವಿಡಿಯೋ ನೋಡ್ಕೊಂಡು ನಿಮಗೆ ಯೂಸ್ ಆಗಲಿಲ್ಲ ಅಂತಂದ್ರು ಏನು ಪರವಾಗಿಲ್ಲ. ಬಟ್ ಏನು ಹೇಳ್ತೀನಿ ಅಂದ್ರೆ ನನಗೆ ನೋಡಿ ಉರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನೀವು ಮಾಡ್ರಿ, ನಿಮ್ಮ ಗಂಡಗನ ಕೇಳ್ಕೊರಿ, ನೀವು ನಿಮ್ಮ ಮನೆಯಾಗಿನವ್ರು ಕೇಳ್ಕೊರಿ, ನಿಮಗೂ ಮಾಡ್ಬೇಕು ಅನ್ನಿಸ್ತಾರೆ ಮಾಡ್ಕೊರಿ. ಇನ್ನೊಬ್ರ ಬಗ್ಗೆ ಮಾತಾಡಿ ಕೀಳ ಮಟ್ಟಕ್ಕೆ ಹೋಗಿ ಆಮೇಲೆ ನಿಮ್ಗೆ ಬಿಳಿ ಅನ್ನಕ್ಕೆ ಪಾಣಿ ಹೊಡೆದ ಚಿತ್ರಾನ್ನ ಮಾಡಕ್ಕೆ ನನಗೆ ಭಾಳ ಹೋಗ್ತಾನ ಹತ್ತದಿಲ್ಲ ಗಾಯ್ಸ್. ಓ ಮಮ್ಮಿ, ಓ ಮಾಮಿ ಬಂದ್ರೆ ನನಗೆ ಚುಟ್ಕಿ ಚುಟ್ಕಿ ಚಿಟ್ಕಿ ಚಿಟ್ಕಿ ತೋರಿಸ್ಲಿ. ಮಾಡಿ ಚುಟ್ಕಿ ಚುಟ್ಕಿ ಮಾಡ್ಲಾ, ಡ್ಯಾನ್ಸ್ ಮಾಡ್ಲಾ? ನಾ ಹೋಗ್ತೀನಿ ನೋಡುವ. ಮಾಡಲ್ಲ ಗುಂಡು. ಚುಟ್ಕಿ 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 ಮಾಡಲ್ಲ ಮಮ್ಮಿ? ಮಮ್ಮಿ ಮಮ್ಮಿ ಮಾಡ. ಚುಟ್ಕಿ 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 ಚುಟ್ಕಿ. ಥ್ಯಾಂಕ್ ಯು. ಹೋಗು ಆಡೋ. ಹೋಗು. ಇಂಥ ನನ್ನ ಬಂಗಾರ ಅಂತ ಮಕ್ಕಳು ತಗೊಂಡು ನಾ ವಿಡಿಯೋ ಮಾಡಕತ್ರ ಎಷ್ಟೆಲ್ಲ ನಿಮ್ಮ ಪ್ರೀತಿ ವಿಶ್ವಾಸನ ಬಿಡೋದಿಲ್ಲ. ಐ ಹ್ಯಾವ್ 160 ಮೆಂಬರ್ಸ್, 164 ಮೆಂಬರ್ಸ್. ಸಾಕ ಒಬ್ರೋ ಇಬ್ರೋ ಅದ್ರೊಳಗೆ ಇರ್ತೀರಿ ಅನ್ಕೊಂಡು ನಿಮಗೆ ನೋಡಬೇಕು ಅನ್ನಿಸ್ತು ಇಲ್ಲ ಅನ್ಫಾಲೋ ಹೊಡೆದ್ಬಿಡ್ರಿ, ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ರಿ, ಬ್ಲಾಕ್ ಮಾಡಿಬಿಡ್ರಿ, ಡಿಲೀಟ್ ಮಾಡಿಬಿಡ್ರಿ, ನೋಡಾಕ ಹೋಗ್ಬೇಡ್ರಿ. ಓರಿ ಮಣ್ಣಾಡ್ರಿ ಗಾಯ್ಸ್, ಮಣ್ಣಾಡ್ರಿ. ಸೊ ಭಾಳಷ್ಟು ಚೆನ್ನಾಗಿ ನೋಡೀನಿ ಆದ್ರೆ ಹಿಂಗನೂ ಇರ್ತಾರ ಅಂತ ಹೇಳಿ ಗೊತ್ತಿದ್ದಿತ್ತಿಲ್ಲ. ಹೆಂಗಾಗ್ತೈತಿ ಅಂತಂದ್ರೆ ಸ್ವಲ್ಪ ಟೈಮ್ ತೊಗೊಂಡು ಗೊತ್ತಾಗ್ತೈತಿ ಮನುಷ್ಯ ಹೆಂಗಿರ್ತಾನೋ, ಯಾರು ಹೆಂಗಿರ್ತಾರೋ, ಯಾರು ನಮ್ಮವರು ಯಾರು ತಮ್ಮವರು ಎಲ್ಲ ಟೈಮ್ ಗೊತ್ತಾಗ್ತೈತಿ, ತೋರಿಸ್ಕೊಟ್ಬಿಡ್ತೈತಿ ಅದ. ಇಲ್ಲಿ ಯಾರು ನಮ್ಮವ್ರು ಅಲ್ಲ, ನಮ್ಮವರು ಅನ್ನೋರು ಯಾರೂ ಅಲ್ಲ ಇಲ್ಲಿ.
ಯಾರು ನಾವು ನಂಬ್ತಿರ್ತೀವಿ ಅವರೇ ನಮಗೆ ಜಾಸ್ತಿ ಇದು ಮಾಡ್ತಿರ್ತಾರೆ. ಹಾಗಾಗಿ ನಾ ಯಾರಿಗೂ ನಂಬುವುದೇ ಬಿಟ್ಬಿಟ್ಟಿನಿ. ಬೇಡ ಅನ್ನಿಸ್ತು ನನಗೆ. ಯಾರ ನಂಬಿಕೆನೂ ಬೇಕಾಗಿಲ್ಲ ಅನ್ನಿಸ್ಕೊಂಡಿನಿ. ಯಾರು ನಮ್ಮವರು ತಮ್ಮವರಲ್ಲ. ಇಲ್ಲಿ ಬರುದ ಒಬ್ರು ಬಂದೀವಿ ಅಂದ್ಮೇಲೆ ಹೋಗು ಮುಂದೆ ಒಬ್ರು ಹೋಗ್ತೀವಿ. ಯಾಕೆ ಇನ್ನೊಬ್ರ ಮೇಲೆ ನಂಬಿಕೆ ಇಟ್ಟು ಸಾಯೋದು? ಈ ಹುಟ್ಟಿದ ಮಕ್ಕಳ ನಮ್ಮ ಮಕ್ಕಳ ನಾಳೆ ನಮಗೆ ಹಿಡಿತಾವೋ ಇಲ್ಲೋ ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಅಂದ್ಮೇಲೆ ಮತ್ತೊಬ್ರು ನಂಬಿಕೆ ತಗೊಂಡು ಏನು ಮಾಡೋದು? ಮಮ್ಮಿ ನಂಬಿಕೆ ತಗೊಂಡು ಏನು ಮಾಡೋದ್ರಿ ಈಗ? ಹಂಗೆ ಬೇಡ ಅನ್ಕೋತೀನಿ. ನೋಡ್ಬೇಕನ್ನಿಸ್ತು ನೋಡ್ಕೊರಿ, ಇಲ್ಲ ಅಂದ್ರೆ ಬಿಡ್ರಿ. ನನಗೇನೋ ಇದೆಲ್ಲ ಅಭ್ಯಂತರ ಇಲ್ಲ. ಹೇಳಕ್ ಭಾಳ ಐತಿ, ಆದ್ರೆ ಹೇಳಿ ನನ್ನ ಬಾಯಿ ಹೊಲಸು ಮಾಡ್ಕೊಳ್ಳುವಷ್ಟು ಇಲ್ಲ ನನಗೆ. ಓರಿ ವಾರಿ ವಾ 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 ವಾ. ಆಡ್ರಿ ಮೇಡಮ್ ರೀ. ಅದ್ರ ಹಾಕ್ಬೇಡ, ಮುತ್ತ ಹೊಡಿತಾನ ಸರಾ. ಅದ್ರ ಮಣ್ಣು ಹಾಕತ್ತಾಳ, ವಯರ್ ಹಾಕುದೈತೆ ಅದ್ರಾಗ. ಹಾಕ್ಬೇಡ ಅಂತ ಹೇಳಕಿನ. ಕರ್ಮ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ರೀ. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಮತ್ತೊಂದು ಬ್ಲಾಗ್ದಾಗ ಸಿಗ್ತೀನಿ. ಅಲ್ಲೇವರೆಗೂ ಗೊತ್ತೈತಿ ಆಸ್ ಯೂಶುವಲ್. ಟೇಕ್ ಕೇರ್, ಲವ್ ಯು, ಅಂಡ್ ಬಾಯ್ ಬಾಯ್. ಬಂದ್ ಮಾಡಿವ್ರಿ ಗಾಯ್ಸ್.